ಕರ್ನಲ್ ಸೋಫಿಯಾ ಖುರೇಶಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಸೊಸೆ ಎಂಬುದು ಹೆಮ್ಮೆಯ ವಿಷಯ. 2015ರಲ್ಲಿ ತಾಜುದ್ದೀನ್ ಬಾಗೇವಾಡಿ ಅವರನ್ನು ಮದುವೆಯಾಗಿದ್ದಾರೆ. ಮೂಲತಃ ಗುಜರಾತಿನ ವಡೋದರಾದ ಸೋಫಿಯಾ ಖುರೇಶಿ ಇದೀಗ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಝಾನ್ಸಿಯಲ್ಲಿ ಪತಿ ತಾಜುದ್ದೀನ್ ಬಾಗೇವಾಡಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಬ್ಬರ ಬಗ್ಗೆ ಮಾವ ಗೌಸ್ ಬಾಗೇವಾಡಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಪ್ರತಿನಿಧಿ ವಿಕಿಲ್ ಹಿರೇಮಠ್ ಜೊತೆ ಮಾತನಾಡಿ ಸಂತೋಷದ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಕಾರ್ಯಾಚರಣೆ ಯಶಸ್ವಿಗೊಳಿಸಿದ ಬೆಳಗಾವಿ ಹೆಮ್ಮೆಯ ಸೊಸೆ ಅಂತ ಅನಿಸ್ಕೊಂಡಿದ್ದ ಸೋಫಿಯಾ ಖುರೇಶಿ ಅವರು ಗೋಕಾಕ್ ತಾಲೂಕಿನ ಕೊಣ್ಣೂರದವರಾಗಿದ್ದಾರೆ. ಈ ಹೆಮ್ಮೆ ವಿಷಯ ಒಂದ್ ಕಡೆ ಆದರೆ ಇಲ್ಲಿಯ ಜನ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂದರೆ ರೋಟಲ್ಲಿ ಬ್ಯಾನರ್ಗಳು ಫ್ಲೆಕ್ಸ್ಗಳನ್ನು ಹಾಕಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡುವಂತಹ ಸೋಫಿಯಾ ಖುರೇಶಿ ಅವರು ನಮ್ಮ ಬೆಳಗಾವಿಯ ಹೆಮ್ಮೆಯ ಸೊಸೆ ಅಂತ ಭಾಗವಹಿಸಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಅವರ ಮಾವ ಗೌಸ್ ಬಾಗೇವಾಡಿ ಅವರಿದ್ದಾರೆ. ಅವರನ್ನ ಮನಸ್ಸಿಗೆ ಭಾಳ ಖುಷಿ ಅನ್ನಿಸ್ತ್ರಿ. ಒಂದು ಹೆಮ್ಮೆತನ ಬಂತು. ನಾವು ಮುಸ್ಲಿಂ ಆದಾಯದ ಜಾತಿ ಭೇದ ಮಾಡಲಿಲ್ಲ. ನಮ್ಮ ಮಕ್ಳಿಗೂ ಅದೇ ಹೇಳಿದ್ದು, ನಮ್ಮ ಸೊಸೆಯರಿಗೂ ಅದೇ ಹೇಳಿದ್ದು. ಇವಾಗ ನಮ್ಗೆ ಸಾರ್ಥಕ ಆಗೈತಿ. ನಮಗೆಲ್ಲ ನಮ್ಮ ಅಂತಾನ ಮಂದಿಗೆ ಒಂದು ಹಬ್ಬದ ವಾತಾವರಣ ಆಯಿತು. ಸರಿ, ಎಷ್ಟು ವರ್ಷ ಆಯ್ತು ಸರ್ ಅವರು ಇಂಡಿಯನ್ ಆರ್ಮಿಯಲ್ಲಿ ಸೇನೆಯಲ್ಲಿ ಸರ್ವಿಸ್ ಮಾಡ್ತಾರೆ? 2011ರಾಗ ಜಾಯ್ನ್ ಆಗಿದ್ದಾವ. 2015ರಾಗ ಮದುವೆ ಮಾಡಿ ವಿತ್ ಅರೇಂಜ್ ಮ್ಯಾರೇಜ್. ಸೊಸೆ ಎಲ್ಲಿ ಗುಜರಾತ್, ಬಡೋದರ ಗುಜರಾತ್. ಆಮೇಲೆ ಸರ್ ಇಲ್ಲಿ ಬರ್ತಾ ಇರ್ತಾರ? ಹೌದ್ರಿ, ಬರ್ತಾರೆ. ಅಲ್ಲೆಲ್ಲ ಗೋಧಿಗಳು ಮರ ಆಗಲಿ ನಾವು ಅಲ್ಲಿ ಹೋಗಿರ್ತೀವ್ರಿ. ಆದ್ರೆ ಅಷ್ಟ ಒಂದು 4 ದಿವಸದಿಂದ ಬರ್ತೀವ್ರಿ. ಆದ್ರೆ ಅವ್ರು ಇಲ್ಲಿ ಬಂದಾಗ ಭಾಳ. ನನಗೆ 3 ಗಂಡು ಮಕ್ಕಳು. 3 ಗಂಡು ಮಕ್ಕಳು. ಮೊದಲನೇ ಮಗ ಅವ ಇಲೆಕ್ಟ್ರಿಕ್ ಕೆಲಸ ಮಾಡ್ತಾನೆ. 2ನೇ ಮಗ ಇವ ಆರ್ಮಿ ಅದಾನು. 3ನೇ ಮಗ ಅವ ಅಗ್ನಿಶಾಮಕ ದಳದ ಗಾರ್ಡ್. ಆಮೇಲೆ ಈ ಸೊಸೆಯಲ್ಲಿ ಬಂದ್ರೆ ಅವ್ರಿಗೆ ನಮ್ಮ ಕರ್ನಾಟಕದ ಅಂದ್ರೆ ಈ ಮಣ್ಣಿನ ನೋಡಿದ್ರೆ ಅವ್ರಿಗೆ ಹೆಂಗ ಅನ್ಸುತ್ತೆ? ಅವ್ರು ಒಂಥರ ಖುಷಿ ಅಂತ ಮಾಡ್ತಾರೆ. ನಮ್ಮಲ್ಲಿ ಅಂದ್ರೆ ಕರ್ದಂಟ ಅಂದ್ರೆ ಗೋಕಾಕದ ಕರ್ದಂಟ ಭಾಳ ಫೇಮಸ್ ರೀ. ಅವ್ರಿಗೆ ಬಂದ್ರೆ ಭಾಳ ಲೈಕ್ ಮಾಡ್ತಾರೋ. ಆಮೇಲೆ ನಮ್ಮಂತೂ ಇಲ್ಲಿ ಜೋಳದ ರೊಟ್ಟಿ ಒಂಥರ ಅವ್ರಿಗೆ ಹಪ್ಪಳದಂಗೆ ಖುಷಿ ಮಾಡ್ತಾರೆ. ಫುಲ್ ಜವಾರಿ ಕೋಳಿ ಅವ್ರಿಗೆ ಭಾಳ ಹಿಡಿಸ್ತೈತಿ. ಭಾಳ ಎಂಜಾಯ್ ಮಾಡಿ ಒಂದು ವಾರ ತನಕ ಎದ್ದು ಭಾಳ ಖುಷಿಯಾಗಿ ಹೋಗ್ತಾರೆ. ಮತ್ತು ನಮಗೆ ಆರೋಗ್ಯ ಸಲುವಾಗಿ ಈಗೂ ಆದ್ರೆ ಅವ್ರು ಕಾಳಜಿ ಮಾಡ್ತಾರೆ. ವಾರದಾಗ ಒಂದು ಸಲ ನನಗೆ ಫೋನ್ ಮಾಡಿ ವಿಡಿಯೋ ಕ್ಯಾಮ್ರಾ ಮಾಡಿ ಮಾತಾಡ್ತನ್ಕೋ ನಮಗೆ ಏನು ಹಾದಿಲಿ ಹೋಗಾಕ ಕೊಟ್ಟಿಲ್ರಿ. ಏನಪ್ಪ ನಿಮ್ದು ದೈವ ಸಾಬ ನೀ ಎಂಥದ್ದು ಏನು ಕಲಿಸಿದ್ವಿ. ಗೌರವತನ ಭಾಳ ಮಾಡ್ತೀವಿ. ನನಗೆ ನಾ ಬಡತನದಲ್ಲಿ ಜೀವನ ಮಾಡಿದವ್ರಿ. ಆದ್ರೆ ಇದೆಲ್ಲ ಇವರಿಂದ ಇವತ್ತೊಂದು ಕೋಟ್ಯಾಧೀಶನು ಕಾರ್ ಕರೀಗಿ ಮಾತಾಡ್ತಾರೆ. ಏನೋ ಸಾಬ ಏನೇನು ಮಾಡಿಬಿಡ್ತೀವಿ ಜೀವನ, ಅದೇನೋ ದೇವ್ರ ಮರ್ಜಿರಿ. ಮತ್ತು ನಾವು ಯಾವಾಗೂ ಭೇದ ದೇವರ 3 ಸಲ ಅಯ್ಯಪ್ಪ ದರ್ಶನ ರೀ ನಮ್ಗೆ. ಯಾವಾಗೂ ನಾವು ಮುಸ್ಲಿಮ್ಸ ನಾವು ನಮ್ಮ ಜೀವನದಾಗ ಮಾಡಿಲ್ಲ. ಮುಂದೆ 9 ವರ್ಷ ನಂತರ ನಾವು ಯಾವ ಹಾಸ್ಪಿಟಲ್ ಏನಿಲ್ಲ. ತಿರುಪತಿ, ಮಂತ್ರಾಲಯ, ಧರ್ಮಸ್ಥಳ ದೇವರುಗಳೆಲ್ಲ ನಿಂತು ಬಿಟ್ಟವ್ರಿ ನನಗೆ ಮಕ್ಕಳಾಗಿ. ಇವರು ಜನನಾಗಿದೆ ಆಮೇಲೆ ಶಿಕ್ಷಣ ಎಲ್ಲ ಆಯ್ತು ಸರ್ ತಾಜುದ್ದೀನ್? ಇಲ್ಲಿ ಮಲ್ಟಿಮಲ್ಟಿ ಹೈಸ್ಕೂಲ್ ಅಂತ ಹೇಳಿ ಕಾಡೇಶ್ವರ ಹೈಸ್ಕೂಲ್ ಕನ್ನಡ ಮೇಡಮ್. ಹೌದು, ಕನ್ನಡ. ಆಮೇಲೆ JSS ಕಾಲೇಜು ಕನ್ನಡ. ಅಲ್ಲಿಂದ ನಂತರ ಬೆಂಗಳೂರಿಗೆ ವಿಶ್ವೇಶ್ವರಯ್ಯ ಕಾಲೇಜಿನಾಗ ನಮ್ಮ ಸಾಫ್ಟ್ವೇರ್ ಅವ್ರು ಮದತ್ ಮಾಡಿ ಅಲ್ಲಿ ಎಜುಕೇಶನ್ ಮಾಡ್ಕೊಂಡು ಅಲ್ಲಿಂದನೇ BE ಪಾಸ್ ಆದ. ಅಲ್ಲಿಂದ ಪರೀಕ್ಷೆ ಮಾಡಿ ಕೊಟ್ಟ ಲಕ್ಕಿ ಮೇನ್ರಿ ಅವ. ತಾವು ತಮ್ಮ ವೃತ್ತಿ ಸರ್, ನೀವೇನು ಕೆಲಸ ಮಾಡ್ತೀವಿ? ನಾ ಅವಾಗ ಸೇಲ್ಸ್ಮೆನ್ ಅಂತ ಇದ್ದೀನಿ. ಅದರಲ್ಲಿ ಜೀವನ ನಡೆಸ್ತೀನಿ. ಆದರೂ ಆಸ್ತದಲ್ಲಿ ಶಿಸ್ತನಾಗಿದ್ದೀನಿ. ಯಾವ ದುರ್ಚಟಗಳು ಇಲ್ಲ ನಮಗೆ. ನಾವು ಮಾತ್ರ ನಮ್ಮ ಧರ್ಮ ನಮ್ದು ಇದು ಮತ್ತು ಜನರಲ್ಲಿ ಎಲ್ಲ ಥರ ಇದ್ದವ್ರು ನಾವು. ಒಂದೇ ಧರ್ಮ ಒಂದೇ ಇಲ್ಲ. ಯಾರು ಕೊಡ್ತಾರೋ ಅವ್ರ ಕೂಡ ನಾವು ಜಾಯಿನ್ ಆಗಿ ಸುಖವಾಗಿ ಜೀವನ ಮಾಡಿದ್ವು. ಈಗೂ ಆ ಥರ ಸುಖವಾಗಿದೆ. ಅವ್ರು ವರ್ಷದಾಗ 2-3 ಸಲ ಬರ್ತಾರೆ. ಈಗೇನಾಗಿದ್ರೆ ಅವ್ರ ಅಫ್ಸರ್ಗಳು ಆದ ಬಳಿಕ ಸ್ವಲ್ಪ ಅವ್ರ ವ್ಯೂಸ್ ಕಠಿಣ ಇದ್ರು. ಹಿಂಗಾಗಿ ಸ್ವಲ್ಪ ತುಟ್ಟಿ ಆತಾರ. ಮುಂದಿನ ತಿಂಗಳು ನಮ್ಮ ಬಕ್ರೀದ್ ಹಬ್ಬ ಬರ್ತದೆ. ಈ ಹಬ್ಬಕ್ಕೆ ಬರಬೇಕಂತ ಹೇಳಿ ಇವ್ರಿಗೂ ರಿಕ್ ಮಾಡಿದನು. ಇನ್ಮೇಲೆ ಪ್ರಜ್ವಲ್ ಜೊತೆ ವಿಕಿಲ್ ಹಿರೇಮಠ್, ಉತ್ತರ ಕರ್ನಾಟಕ ನ್ಯೂಸ್, ಗೋಕಾಕ್.